ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವಿಶೇಷ ಮಾಹಿತಿ ಏನಪ್ಪ ಅಂದರೆ ನಾವೆಲ್ಲರೂ ಕೂಡ ಯು ಪಿ ಐ ಮುಖಾಂತರ ಡಿಜಿಟಲ್ ಪೇಮೆಂಟ್ನ ಮಾಡ್ತಾ ಇದ್ದೀವಿ. ಬಟ್ ಅದರ ಚಾಲೆಂಜ್ ಏನಪ್ಪ ಅಂದರೆ ಯು ಪಿ ಐ ಆಟೋಪೇ ಅಥವಾ ಯು ಪಿ ಐ ಮ್ಯಾಂಡೇಟ್ನ ಸೆಟ್ ಮಾಡಿರ್ತೀವಿ. ನಾವು ಈ ಥರ ಆಟೋಪೇ ಸೆಟ್ ಮಾಡಿರೋ ಕಾರಣ ಮಂತ್ಲಿ ಅಥವಾ ಇಯರ್ಲಿ ಏನಾಗುತ್ತೆ ಅಕೌಂಟಿಂದ ದುಡ್ಡು ಡಿಡಕ್ಟ್ ಆಗ್ತಾ ಇದೆ. ಬಟ್ ಸುಮಾರು ಆ್ಯಪ್ಸ್ ಇದೆ, ಎಲ್ಲೆಲ್ಲೂ ಆಟೋಪೇ ಮತ್ತು ಮ್ಯಾಂಡೇಟ್ ಸೆಟ್ ಮಾಡಿರ್ತೀವಿ. ಯಾವುದೆಲ್ಲ ಎಲ್ಲಿ ಸೆಟ್ ಮಾಡಿದ್ದೀವಿ, ಹೇಗೆ ಸೆಟ್ ಮಾಡಿದ್ದೀವಿ ಅಂತಕ್ಕಂಥ ಇನ್ಫಾರ್ಮೇಷನ್ ನಮ್ಗೆ ಈಸಿಯಾಗಿ ಸಿಗೋದಿಲ್ಲ. ಇದನ್ನು ಟ್ರ್ಯಾಕ್ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಇದಕ್ಕೋಸ್ಕರ ಒಂದು ಪರಿಹಾರ ಹುಡ್ಕೋಣ ಬನ್ನಿ. ಸೊ ಮೊದಲನೇದಾಗಿ ಯು ಪಿ ಐ ಮ್ಯಾಂಡೇಟ್ ಅಥವಾ ಯು ಪಿ ಐ ಆಟೋಪೇ ಅಂತ ತಿಳ್ಕೊಳ್ಳೋಣ. ಸೊ ನೀವೆಲ್ಲ ಆಲ್ರೆಡಿ ಯೂಸ್ ಮಾಡ್ತಿರ್ಬೋದು ಇವಾಗ ಅಲ್ವಾ. ಯಾವುದೋ ಒಂದು ಪೇಮೆಂಟ್ ಮಾಡಬೇಕಂದ್ರೆ ಯು ಪಿ ಐ ನಾವೇನು ಮಾಡ್ತೀವಿ, ಒಂದು ಸ್ಕ್ಯಾನ್ ಮಾಡ್ತೀವಿ ಅಥವಾ ಒಂದು ವ್ಯಕ್ತಿಯ ನಂಬರ್ ಅಂತ ತೊಗೊಂಡ್ಬಿಟ್ಟು ಇಷ್ಟು ಅಮೌಂಟು ಮತ್ತು ಈ ಥರ ಪಿನ್ ಅಂತ ಎಂಟರ್ ಮಾಡಿ ಆ ಅಮೌಂಟ್ನ ಆ ಒಂದು ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ, ನಾವು ಒಂದು ಸಬ್ಸ್ಕ್ರಿಪ್ಷನ್ ತೊಗೊತೀವಿ ಅನ್ಕೊಳ್ಳೋಣ. ಆ ಸಬ್ಸ್ಕ್ರಿಪ್ಷನ್ ಪ್ರತಿ ತಿಂಗಳು 200 ರೂಪಾಯಿ ಕೊಡಬೇಕಂತಿರುತ್ತೆ. ಸೊ ಪ್ರತಿ ತಿಂಗಳು 200 ರೂಪಾಯಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಹೇಳ್ತಾರೆ ನೀವು ಆಟೋಪೇ ಎನೇಬಲ್ ಮಾಡಿ, ನಿಮ್ಮ ಅಕೌಂಟಿಂದ ನಾವು ಎವ್ರಿ ಮಂತು 200 ರೂಪೀಸ್ ಡಿಲೀಟ್ ಮಾಡ್ಕೋತೀವಿ ಅಂತ. ಸೊ ನೀವು ಒಂದು ಟೈಮ್ ಪಿನ್ ಎಂಟರ್ ಮಾಡಿಬಿಟ್ರೆ ಸಾಕು, ಪ್ರತಿ ತಿಂಗಳು 200 ರೂಪೀಸ್ ಅವ್ರು ನಿಮ್ಮ ಅಕೌಂಟಿಂದ ಡಿಲೀಟ್ ಮಾಡ್ತಾ ಇರ್ತಾರೆ. ಈ ಥರ ಏನಾಗುತ್ತೆ ಯು ಪಿ ಐ ಮ್ಯಾಂಡೇಟ್. ಸೊ ನೀವೇ ಹೇಳ್ತಾ ಇದ್ದೀರಾ ಅವರಿಗೆ ಇಷ್ಟು ಅಮೌಂಟು ಪ್ರತಿ ತಿಂಗಳು ನನ್ನ ಅಕೌಂಟಿಂದ ಈ ಒಂದು ಸೇವೆಗೆ ನಾ ಕಡಿತ ಕಳಿಸೋದಕ್ಕೆ ನನಗೆ ಅನುಕೂಲ ಇದೆ. ಇಲ್ಲಿ ಬೆನಿಫಿಟ್ ಇದೆ ಅಲ್ವಾ. ಎವ್ರಿ ಮಂತ್ ನಾವು ರಿನ್ಯೂ ಮಾಡೋದು ಬೇಕಾಗಿಲ್ಲ, ಎಕ್ಸ್ಪೈರೇಷನ್ ಆಗೋದಿಲ್ಲ, ಅವ್ರು ನಮಗೆ ವಾರ್ನಿಂಗ್ ಕಳಿಸೋದಿಲ್ಲ. ಸೊ ಆಟೋಮೆಟಿಕ್ಕಾಗಿ ಅಮೌಂಟ್ ಕಟ್ ಆಗಿಬಿಡುತ್ತೆ. ಬಟ್ ಚಾಲೆಂಜ್ ಏನಪ್ಪ ಅಂದರೆ ಈ ಥರ ಸುಮಾರು ಆ್ಯಪ್ಸ್ ಇದೆ, ಸುಮಾರು ಪೇಮೆಂಟ್ಸ್ ಆಪ್ಷನ್ಸ್ ಇದೆ. ಲೈಕ್ ಒಂದು ವ್ಯಾಲೆಟ್ ಲೋಡ್ ಮಾಡ್ತೀರ ಅನ್ಕೊಳ್ಳೋ, ಒಂದು ಶಾಪಿಂಗ್ ಆ್ಯಪಲ್ಲಿ ನೀವು ನಿಮ್ಮ ಪ್ರತಿ ತಿಂಗಳು ಒಂದಿಷ್ಟು ವ್ಯಾಲೆಟ್ಗೆ ಅಮೌಂಟ್ ಹಾಕಿ ಅಂತ ಕೊಟ್ಟರೆ ಅವ್ರು ಅಮೌಂಟ್ ಆ್ಯಡ್ ಮಾಡ್ತಾನೆ ಇರ್ತಾರೆ. ಸೊ ಕಡಿಮೆ ಆದ ತಕ್ಷಣ ಆಟೋಮೆಟಿಕ್ ಅಮೌಂಟ್ ಆ್ಯಡ್ ಆಗುತ್ತೆ. ಸೊ ಈ ಥರ ಒಂದು ಶಾಪಿಂಗ್ ಆಯಿತು, ಒಂದು ಗೂಗಲ್ ಪೇ, ಒಂದು ಪ್ಲೇಸ್ಟೋರಿಂದ ಒಂದಿಷ್ಟು ಆ್ಯಪ್ ಮಾಡಿರ್ತಾರೆ ನೀವು, ಅಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಯಾವುದೋ ಒಂದು ಎಂಟರ್ಟೈನ್ಮೆಂಟ್ OTT ಪ್ಲಾಟ್ಫಾರ್ಮ್ ಅದಕ್ಕೋಸ್ಕರ ಕೊಟ್ಟಿರ್ತಾರೆ ನೀವು. ಹೀಗೆ ಸುಮಾರು ಕಡೆ ಸುಮಾರು ಆ್ಯಪ್ಸ್ಗಳಿದೆ ಅಲ್ವಾ. ಸೊ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್, ಸೊ ಹಲವಾರು ಸೇವೆಗಳಿಗೆ ಹಲವಾರು ರೀತಿಯ ಒಂದು ವಿವಿಧ ರೀತಿಯ ಯು ಪಿ ಐ ಆ್ಯಪ್ಗಳಿಂದ ನೀವು ಆಟೋಪೇ ಮತ್ತು ಮ್ಯಾಂಡೇಟ್ ಸೆಟ್ ಮಾಡೋ ಕಾರಣ ಎಲ್ಲಿ ಎಷ್ಟು ಸೆಟ್ ಮಾಡಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಸೊ ನಾವು ಟ್ರ್ಯಾಕ್ ಮಾಡಿದ್ರೆ ಹಾಗೆ ಬಿಟ್ಟರೆ ಏನಾಗುತ್ತೆ, ಅಮೌಂಟ್ ಹಾಗೆ ಕಟ್ ಆಗ್ತಾನೆ ಇರುತ್ತೆ. ಸೊ ಈ ಥರ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು 3 months, 1 year, 2 year ಡೌನ್ ದ ಲೈನ್ ಒಂದು 5-6 ಆ್ಯಪ್ಸ್ ಮುಖಾಂತರ ಒಂದು 10-15 ನಾವು ಆಟೋ ಮ್ಯಾಂಡೇಟ್ ಕೊಟ್ಟಿದ್ರೆ ಎಷ್ಟು ಅಮೌಂಟ್ ಕಟ್ ಆಗ್ತಿದ್ದು ನಮ್ಗೆ ಗೊತ್ತೇ ಆಗಲ್ಲ. ಆಮೇಲೆ ನಿಮಗೆ ಸುಮಾರು ದಿನ ಆಮೇಲೆ ನಿಮ್ಮ ಸೇವೆ ಬೇಡ ಅನ್ನಿಸ್ಬೋದು, ಅವಾಗ ಕೂಡ ನಮಗೆ ಹೋಗಿ ಒಂದು ಕಟ್ ಮಾಡೋದು ಕೂಡ ಚಾಲೆಂಜ್ ಆಗುತ್ತೆ. ಸೊ ಎಲ್ಲ ಆ್ಯಂಗಲ್ ಥಿಂಕ್ ಮಾಡಿದಾಗ ಈ ಒಂದು ಆಟೋಪೇ ಮ್ಯಾಂಡೇಟಿಂದ ಬೆನಿಫಿಟ್ ಇದೆ ಖಂಡಿತ. ಬಟ್ ಅದು ಎಷ್ಟಿದೆ, ಎಷ್ಟು ಆಟೋಪೇ ಸೆಟ್ ಮಾಡಿದ್ದೀವಿ, ಇದನ್ನು ನಿಜವಾಗ್ಲೂ ಬೇಕಾ ಬೇಡವಾ ಅಂತ ನೀವೊಂದು ರಿವಿಷನ್ ಮಾಡ್ತಾ ಇದ್ದರೆ ಖಂಡಿತ ಇದನ್ನು ಒಳ್ಳೆ ರೀತಿಯನ್ನು ಬಳಸ್ಕೊಂಡು ಅಮೌಂಟ್ ಏನು ಪೋಲ್ ಆಗ್ತಾ ಇದೆ, ವೇಸ್ಟ್ ಆಗ್ತಾಯಿದೆ, ಬೇಡವಾಗಿರೋ ಸೇವೆ ನಮಗೇನಿದ್ರೆ ಖಂಡಿತ ನಾವು ಪಾಸ್ ಮಾಡ್ಬೋದು, ಕ್ಯಾನ್ಸಲ್ ಮಾಡೋದಿಲ್ಲ, ಸ್ಟಾಪ್ ಕೂಡ ಮಾಡ್ಬೋದು. ಸೊ ಇದಕ್ಕೋಸ್ಕರ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಇಷ್ಟು ದಿನ ಇರಲಿಲ್ಲ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ ಮುಖಾಂತರ ಎಲ್ಲವನ್ನು ತಿಳ್ಕೊಂಡು ನಾವು ನಮ್ಮ ಏನು ಯು ಪಿ ಐ ಮ್ಯಾಂಡೇಟ್ ಸೆಟ್ ಮಾಡಿದೆ ಅದನ್ನು ನಾವು ಈಗ ಕರೆಕ್ಟಾಗಿ ರಿವಿಷನ್ ಮಾಡ್ಬೋದು. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಲ್ವಾ, NPCI, ಇವ್ರು ಏನು ಮಾಡಿದ್ದಾರೆ, ಯು ಪಿ ಐ ಹೆಲ್ಪ್ ಅಂತ ಒಂದು ವೆಬ್ಸೈಟ್ ಮಾಡಿದ್ದಾರೆ. ಈ ಒಂದು ವೆಬ್ಸೈಟಿಗೆ ಲಾಗಿನ್ ಆದರೆ ನಿಮಗೆ ಏನಾಗುತ್ತೆ, ಇಲ್ಲಿ ನಿಮಗೆ ಇರ್ತಕ್ಕಂಥ ಎಲ್ಲ ಮ್ಯಾಂಡೇಟ್ಗಳು ಒಂದೇ ಕಡೆ ಸಿಗುತ್ತೆ. ಅದು ಹೇಗೆ ನೋಡೋದಂತ ಈ ಒಂದು ಸ್ಮಾಲ್ ಡೆಮೋ ಮುಖಾಂತರ ನೋಡೋಣ. ಸೊ ಸೇರಿದ್ರೆ ಮೊದಲನೇದಾಗಿ ಈ ಒಂದು ನಿಮಗೇನು URL ಕಾಣಿಸ್ತಾ ಇದೆ, ಇಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ. ನಂಬರ್ ಎಂಟರ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಇಂದ ಲಾಗಿನ್ ಆದಮೇಲೆ ನಿಮಗೇನಾಗುತ್ತೆ, ಇಲ್ಲೊಂದು ವೆಬ್ಸೈಟ್ ತೆರೆದುಕೊಳ್ಳುತ್ತೆ. ಇಲ್ಲಿ ಏನಾಗುತ್ತೆ, ನಿಮ್ಮ ಪ್ರತಿಯೊಂದು ಏನೊಂದು ಬೇರೆ ಯಾವುದೇ ಯು ಪಿ ಐ ಆ್ಯಪಲ್ಲಿ ಮಾಡಿರ್ಬೋದು, ಬೇರೆ ಯಾವುದೇ ರೀತಿ ಒಂದು ಮ್ಯಾಂಡೇಟ್ ಸೆಟ್ ಮಾಡಿರ್ಬೋದು, ಪ್ರತಿಯೊಂದು ಇಲ್ಲಿ ನಿಮಗೆ ಕಾಣಿಸುತ್ತೆ. ಅದನ್ನು ನೀವು ನೋಡ್ಬೋದು. ಉದಾಹರಣೆಗೆ ನೀವು ಅನ್ಕೋತೀರ ಒಂದು OTT ಆ್ಯಪನ್ನ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ, ನನಗೆ ಈ 2 months ಬೇಡ ಇವಾಗ. ಸೊ ಅದು ಪಾಸ್ ಆಪ್ಷನ್ ಇದೆ. ಪಾಸ್ ಮುಖಾಂತರ ಏನಾಗುತ್ತೆ, ನೀವು ಆ ಒಂದು ಪರ್ಟಿಕ್ಯುಲರ್ ಮಂತ್ಗೆ ಅಥವಾ ಕಪಲ್ ಆಫ್ ಮಂತ್ಸ್ಗೆ ಏನಂತ ನೀವು ಅದನ್ನು ಪಾಸ್ ಮಾಡ್ಕೋಬೋದು. ಹೀಗೆ ನೋಡ್ತೀರಾ ನೀವು. ಹಾಗೆ ಲಿಸ್ಟಲ್ಲಿ ಯಾವುದೋ ಒಂದು ವ್ಯಾಲೆಟ್ ಲೋಡ್ ಅಂತ ಆಪ್ಷನ್ ಇದೆ ಅನ್ಕೊಳ್ಳೋಣ. ನೀವು ಅಮೌಂಟ್ ಬೇಕಾಗಿಲ್ಲ, ನಂಗೆ ಗೊತ್ತಿಲ್ಲದೆ ಅಮೌಂಟ್ ಲೋಡ್ ಆಗ್ತಿದೆ, ಇಷ್ಟೊಂದು ಅಮೌಂಟ್ ನಂಗೆ ಬೇಕಾಗಿಲ್ಲ, ಇಲ್ಲಿ ನಾನು ಶಾಪಿಂಗ್ ಮಾಡ್ತಾಯಿಲ್ಲ ಸದ್ಯಕ್ಕೆ ಅನ್ನೋದಾಗಿದ್ದರೆ, ಅಥವಾ ನಾನು ಬೇರೆ ಥರ ಪೇಮೆಂಟ್ ಆಯ್ಕೆಯನ್ನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಖಂಡಿತವಾಗಿ ಕ್ಯಾನ್ಸಲ್ ಸೆಲೆಕ್ಟ್ ಮಾಡ್ಕೋಬೋದು. QR ಕೋಡ್ ಕಾಣಿಸುತ್ತೆ, ಅದನ್ನು ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಅದನ್ನು ನೀವು ಸ್ಕ್ಯಾನ್ ಮಾಡಿ ಮತ್ತೆ ಪಿನ್ ಎಂಟರ್ ಮಾಡಬೇಕಾಗುತ್ತೆ. ಸೇಮ್ ಅಲ್ವಾ, ಮುಂಚೆ ನೀವು ಆಟೋಪೇ ಎನೇಬಲ್ ಮಾಡೋದಕ್ಕೆ, ಮ್ಯಾಂಡೇಟ್ ಎನೇಬಲ್ ಮಾಡೋದಕ್ಕೆ ಇಷ್ಟು ಅಮೌಂಟು ಈ ಥರ ಅಂತ ನೀವು ಪಿನ್ ಎಂಟರ್ ಮಾಡಿರ್ತೀರ. ಇವಾಗ ರಿವರ್ಸ್ವೇ ಅಲ್ವಾ, ಇಷ್ಟು ಅಮೌಂಟು ಕಟ್ ಆಗ್ತಾಯಿತ್ತು, ನಂಗೆ ಬೇಡ ಇವಾಗ ಸರ್ವಿಸ್, ನಂಗೆ ಬೇಡ ಅಂತ ಏನಾಗುತ್ತೆ, ಇವಾಗ ನೀವು ಅದೇ ಥರ ಸ್ಕ್ಯಾನ್ ಮಾಡಿ ಅದನ್ನು ಪಿನ್ ಎಂಟರ್ ಮಾಡಬೇಕಾಗುತ್ತೆ. ಈ ಥರ ಮಾಡೋ ಮುಖಾಂತರ ಏನಾಗುತ್ತೆ, ನೀವು ಬೇಕಾಗಿರ್ತಕ್ಕಂಥ ಸೇವೆ ಅಲ್ಲೇ ಇರುತ್ತೆ, ಬೇಡ ಬಿಕ್ಕಿದ್ದೆಲ್ಲ ಪಾಸ್ ಮಾಡ್ಕೋಬೋದು, ಮತ್ತು ಬೇರೆ ಯಾವುದೋ ಸರ್ವಿಸ್ ಇದ್ರೂ ಕೂಡ ಅದು ನೀವು ಕ್ಯಾನ್ಸಲ್ ಮಾಡ್ಕೋಬೋದು. ಅದು ನಿಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನ್ ನಿಮ್ಮ ಥರನೇ ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಮುಖಾಂತರ ಈ ಒಂದು ಯು ಪಿ ಐ ಮ್ಯಾಂಡೇಟ್ನ ಬಳಸ್ಕೊಂಡು ನಾವು ಸರಿಯಾಗಿ ಬಳಸ್ಕೊಂಡು ಅದರ ಒಂದು ಫ್ಲೆಕ್ಸಿಬಿಲಿಟಿಯನ್ನು ಬಳಸ್ಕೊಳ್ಳೋಣ. ಅದ್ರ ಬದಲು ನಮ್ಮ ಸುಮಾರು ಅಕೌಂಟಲ್ಲಿ ಅಮೌಂಟ್ ಕಳ್ಕೊಳ್ಳೋದನ್ನು ನಮ್ಮನ್ನು ನಾವು ಏನಾಗುತ್ತೆ ಕಾಪಾಡ್ಕೋಬೋದು. ಸೊ ಈ ಥರ ಈ ಒಂದು ವೆಬ್ಸೈಟ್ ಮುಖಾಂತರ ಎಲ್ಲ ಮ್ಯಾಂಡೇಟ್ಗಳನ್ನ ನಾವು ಒಂದಕ್ಕೆ ಟ್ರ್ಯಾಕ್ ಮಾಡಿ ಬಳಸ್ಬೋದು ಸ್ನೇಹಿತರೆ. ಸೊ ನೀವು ಕೂಡ ಎಷ್ಟೊಂದು ಮ್ಯಾಂಡೇಟ್ ಸೆಟ್ ಮಾಡಿರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಥರ ವಿಡಿಯೋಗಳು ಇನ್ನೂ ಜಾಸ್ತಿ ನೀವು ಬೇಕನ್ಸಿದ್ರೆ ಲೈಕ್ ಮಾಡಿ ತಿಳಿಸಿ.